ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ರಸ್ತೆ ದುರಸ್ತಿಯಾಗುವ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಕೂಡಲೇ ಸರ್ಕಾರ ರಸ್ತೆ ಅಭಿವೃದ್ಧಿ ಪಡಿಸಬೇಕು. ಡಿಸೆಂಬರ್ ಒಳಗಡೆ ರಸ್ತೆಯನ್ನ ನಿರ್ಮಿಸದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ನಾವು ನಡೆಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿದ್ದಾರೆ. ನಾಲಾಯಕ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ बोलो भारत माता की, बोलो भारत माता की, बोलो भारत माता की घोषणे ಬೇಕೇ ಬೇಕು, ಬೇಕೇ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಇನ್ನ ಏನು ಅಂತ ನೋಡೋದಾದ್ರೆ, ರಸ್ತೆ ದುರಸ್ತಿ ಆಗದ ಕಾರಣ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇದೆ. ಸಾವು ನೋವುಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಇದಕ್ಕೆ ಕೂಡಲೇ ಸರ್ಕಾರ ರಸ್ತೆ ಅಭಿವೃದ್ಧಿ ಪಡಿಸಬೇಕು. ಡಿಸೆಂಬರ್ ಒಳಗಡೆ ರಸ್ತೆ ನಿರ್ಮಿಸದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ಕೂಡ ನಾವು ನಡೆಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ನೀಡಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಶಶಿಕಾಂತ್ ಇದೀಗ ನೇರ ಸಂಪರ್ಕದಲ್ಲಿ ನೊಟ್ಟಿಗಿದ್ದಾರೆ. ಶಶಿಕಾಂತ್, ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯಲ್ಲಿ ಆ ರಸ್ತೆ ದುರಸ್ತಿಗೋಸ್ಕರ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ರಾಧಿಕಾ ಅವ್ರೆ, ನಾವು ಬೆಳಗ್ಗೆ ಇದು ಒಂದ್ಸತಿ ಸುದ್ದಿ ಮಾಡಿದ್ದೀವಿ ಈಗ 2ನೇ ತಾರೀಕಿಗೆ ನಮ್ಮ ಖಾನಾಪುರ ತಾಲೂಕಿನ ಇಟಗಿ ಗ್ರಾಮದ ಒಬ್ರು ಪಂಚಾಯತಿ ಸದಸ್ಯರು ರಸ್ತೆಯಲ್ಲಿ ಹೋಗುವಾಗ ಕಬ್ಬಿನ ಆಳ ಗೊತ್ತಾಗದೆ ತೆಗ್ಗಿನಲ್ಲಿ ಹಾಕಿ ಬಿದ್ದು ಮೃತಪಟ್ಟಿದ್ರು. ಇದಾದ್ಮೇಲೆ ನಾವು ಸುದ್ದಿಯನ್ನ ಮಾಡಿದ್ವಿ. ಬೆಳಗ್ಗೆ ಸುದ್ದಿ ಮಾಡಿದ ತಕ್ಷಣ ಕೆಲವೊಂದು ಸಂಘಟನೆಕಾರರು ನಮ್ಮನ್ನ ಸಂಪರ್ಕ ಮಾಡಿ, ಅಲ್ಲ ಅದು ಆತರ ಸುದ್ದಿ ಮಾಡೋದು ಬೇಡ, ನಾವು ಕೂಡ ಅದನ್ನ ಹೋರಾಟ ಮಾಡ್ತೇವಿ. ಯಾಕಂದ್ರೆ ಕಳೆದ 10 ವರ್ಷದಿಂದ ಇದೇ ರೀತಿಯ ಮನವಿಗಳನ್ನು ಕೊಡ್ತಾ ಬಂದಿದ್ದೀವಿ. ಯಾರು ಕೂಡ ಇದಕ್ಕೆ ಲಕ್ಷ ಕೊಡ್ತಾ ಇಲ್ಲ. ಇನ್ನು ಎಷ್ಟು ಈಗಾಗಲೇ ಸಾಕಷ್ಟು 100 ಬಲಿಗಳಾಗಿದಾವೆ ಈ ರಸ್ತೆಗೆ. ಇನ್ನು ಎಷ್ಟು ಬಲಿ ಆಗ್ತಾವೋ ಗೊತ್ತಾಗಲ್ಲ. ಅದಕ್ಕಾಗಿ ನಾವು ಎಲ್ಲರೂ ಕೈ ಜೋಡಿಸ್ತೇವಿ, ನಾವು ಹೋರಾಟನ ಕೈಗೊಳ್ತೇವಿ, ನೀವು ಬಂದು ನಮ್ಗೆ ಸಹಕರಿಸ್ರಿ ಅಂತ ಕೇಳ್ಕೊಂಡಾಗ ನಾವು ಇವತ್ತು ಅವ್ರನ್ನ ಸಂಪರ್ಕ ಮಾಡಿ ಈ ಸುದ್ದಿಯನ್ನ ಪಡ್ಕೊಂಡಿದೀವಿ. ರಾಧಿಕಾ ಶಶಿಕಾಂತ್, 10 ವರ್ಷಗಳಿಂದ ರಾಜ್ಯ ಹೆದ್ದಾರಿಯಲ್ಲಿ ಈ ತರ ಒಂದು ದುರಸ್ತಿ ಮಾಡದೆ ಸಾವು ನೋವುಗಳು ಹೆಚ್ಚಾಗ್ತಾ ಇದೆ ಅಂತ ಹೇಳಿದ್ರೆ ಏನಾಗ್ತಾ ಇದೆ? ರಾಜ್ಯ ಹೆದ್ದಾರಿನ ಯಾಕೆ ಇನ್ನು ಅಭಿವೃದ್ಧಿ ಪಡಿಸಿಲ್ಲ? ಖಾನಾಪುರ ತಾಲೂಕಿನಲ್ಲಿ ಜನಪ್ರತಿನಿಧಿಗಳು ಯಾವಾಗ ಇಲೆಕ್ಷನ್ ಬಂದ್ರು ಮೊದಲು ನುಡಿಯೋ ಮಂತ್ರ ಅಂದ್ರೆ ರಸ್ತೆ. ಈ ರಸ್ತೆಯನ್ನು ಮಾತ್ರ ಕೇಳ್ತಾ ಇದ್ರು ಜನ. ರಸ್ತೆ ಮೊದಲು ಸರಿ ಮಾಡಿ, ನಾವು ಬೇರೆ ಏನು ಕೇಳುವುದಿಲ್ಲ, ರಸ್ತೆ ಮೊದಲು ನಮಗ್ ಬೇಕಾಗಿದೆ, ರಸ್ತೆ ಮಾಡಿ ಅಂತ ಎಷ್ಟೋ ಬೇಡ್ಕೊಂಡ್ರು ಕೂಡ ಪ್ರತಿ ಸಲ ಯಾರ ಚುನಾವಣೆಗೆ ಆರಿಸಿ ಬಂದ್ರು ಕೂಡ ಬರೋಕ್ಕಿಂತ ಮುಂಚಿತವಾಗಿ ರಸ್ತೆನ ಮೊದಲು ಮಾಡ್ತೇವೆ ಅಂತ ಹೇಳ್ತಾರೆ. ಹೇಳಿದ ನಂತರ ಮತ್ತೆ 5 ವರ್ಷ ಅವರು ನಾಪತ್ತೆ ಆಗಿಬಿಡ್ತಾರೆ. ಈಗ ಮೊದಲೇ ಮಾಜಿ ಶಾಸಕರಾದಂತ ಅಂಜಲಿತಾಯಿ ನಿಂಬಾಳ್ಕರ್ ಇರ್ಬೋದು, ಈಗಿರುವಂತ ಹಾಲಿ ಶಾಸಕರು ವಿಠಲ್ ಹಲಗೇಕರ್ ಮತ್ತು ಸಂಸದರಾದಂತ ಅನಂತಕುಮಾರ್ ಹೆಗಡೆ ಅವರಿದ್ರು, ಈಗ ಕಾಗೇರಿ ಅವ್ರು ಬಂದಾರ. ಇವರೆಲ್ಲರೂ ಕೂಡ ಈ ರಸ್ತೆ ಮಾಡಿಸ್ತೇವೆ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ ವಿನಃ ಇನ್ನೂವರೆಗೂ ಆ ರಸ್ತೆ ಮಾಡುವಂತ ಪ್ರಯತ್ನಕ್ಕೆ ಯಾರು ಹೋಗಿಲ್ಲ ಅಂತ ಒಂದು ದುಸ್ಥಿತಿ ಕೊಡ್ತಾ ಇದ್ದಾರೆ. ಆದ್ರೆ ಯಾರು ಮಾತ್ರ ಕಾರ್ಯವನ್ನ ಜಾರಿಗೊಳಿಸ್ತಾ ಇಲ್ಲ. ಹಾಗಾದ್ರೆ ಹೌದು, ಬರೀ ಆಶ್ವಾಸನೆ ಒಳಗೆ ಇದು ಖಾನಾಪುರ ತಾಲೂಕ ನಡೀತಾ ಇದೆ. ಬಹಳಷ್ಟು ಕಾಮಗಾರಿಗಳು ಕೆಲವು ಕಡೆ ಆಗ್ತಾ ಇದಾವೆ. ಆದ್ರೂ ಕೂಡ ಈಗ ಒಳ ರಸ್ತೆಗಳು ನೋಡಿ, ಒಳ ರಸ್ತೆಗಳೆಲ್ಲ ಬರೀ 2-3 ತಿಂಗಳಲ್ಲಿ ಕಿತ್ತು ಹೋಗುವಂಗ ರಸ್ತೆಗಳನ್ನ ಮಾಡ್ತಾರೆ. ಬರೀ ಭ್ರಷ್ಟಾಚಾರ. ಪ್ರತಿಯೊಂದು ಹಂತದೊಳಗೂ ಅದನ್ನ ಬರೀ ಕೆಲಸ ಮಾಡೋದಕ್ಕಿಂತ ತಿನ್ನೋದೇ ಹೆಚ್ಚಾದ್ರೆ ಅಲ್ಲಿ ಕಾಮಗಾರಿಗಳು ಹೆಂಗಾಗ್ತವೆ? ಹೌದು, ಖಂಡಿತವಾಗಿ. ಈಗ ಇಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಡಿಸೆಂಬರ್ ಒಳಗಡೆ ರಸ್ತೆ ನಿರ್ಮಿಸ್ತಾ ಹೋದೆ ಉಗ್ರವಾದ ಹೋರಾಟ ಕೂಡ ಮಾಡ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಈ ಎಚ್ಚರಿಕೆಗಾದ್ರೂ ಅಧಿಕಾರಿಗಳು ಏನ್ ಪ್ರತಿಕ್ರಿಯೆ ನೀಡಿದ್ದಾರೆ ಹಾಗಾದ್ರೆ? ನೇಗಿಲೋಗಿ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದಂತ ಅವರು ರುದ್ರಗೌಡ ಪಾಟೀಲ್ ಅವರು ಹೋರಾಟ ಕೈಗೊಳ್ಳೋಕ್ಕಿಂತ ಮುಂಚಿತವಾಗಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಿರುವಂತದ್ದು. ಸಂಪರ್ಕ ಮಾಡಿದಾಗ ಅವರು ಡಿಸೆಂಬರ್ ಅಲ್ಲ ಸೆಪ್ಟೆಂಬರ್ ವರೆಗೂ ಟೈಮ್ ಕೊಟ್ಟಿದ್ದಾರೆ.
ಇದೇ ವರ್ಷ ಸೆಪ್ಟೆಂಬರ್ ಒಳಗಡೆ ನಾವು ಆ ರಸ್ತೆಯನ್ನ ಸ್ಯಾಂಕ್ಷನ್ ಆಗಿದೆ. ಈ ಮಳೆಗಾಲ ಇರೋದ್ರಿಂದ ನಾವು ಸ್ತಬ್ಧವಾಗಿದ್ದೀವಿ. ಮಳೆಗಾಲ ಮುಗಿದ ತಕ್ಷಣ ಸೆಪ್ಟೆಂಬರ್ ಒಳಗೆ ನಾವು ಕೆಲಸ ಪ್ರಾರಂಭ ಮಾಡ್ತೇವೆ ಅಂತ ಏನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಅನ್ನೋದಕ್ಕೋಸ್ಕರ ಸೆಪ್ಟೆಂಬರ್ ವರೆಗೂ ಇವರು ಅವರಿಗೆ ಒಂದು ಹೋರಾಟದ ಮುಖಾಂತರ ಬಿಸಿ ಮುಟ್ಟಿಸಿ ಈ ಸೆಪ್ಟೆಂಬರ್ ವರೆಗೂ ಅವರಿಗೆ ಕಾಲಾವಕಾಶನ ಕೊಟ್ಟಿರುವಂತದ್ದು. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. 10 ವರ್ಷಗಳಿಂದ ಈ ಒಂದು ರಸ್ತೆ ಇದೇ ತರ ದುರಸ್ತಿನ ಮಾಡ್ತಾ ಇಲ್ಲ, ಇವಾಗ ಹೇಗೆ ಒಂದು ಸೆಪ್ಟೆಂಬರ್ ತನಕ ಟೈಮ್ ತಗೊಂಡಿದ್ದಾರೆ? ಅಂದ್ರೆ ಈಗ ಅಧಿಕಾರಿಗಳು ಹೇಳುವಂತದ್ದು ಏನಂದ್ರೆ, ಈಗ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾರ ಅವರು. ರಸ್ತೆ ಸ್ಯಾಂಕ್ಷನ್ ಆಗಿದೆ ಈಗ. ಆದ್ರೆ ರಸ್ತೆ ಮಾಡ್ಬೇಕಂದ್ರೆ ನಮ್ಮ ತಾಲೂಕಲ್ಲಿ ಸಿಕ್ಕಾಪಟ್ಟೆ ಮಳೆ ಬೀಳ್ತಾ ಇದೆ. ಮಳೆಗಾಲದಲ್ಲಿ ನಮ್ಗೆ ರಸ್ತೆ ಮಾಡಕ್ ಸಮಸ್ಯೆ ಇದೆ. ಮಳೆಗಾಲ ಮುಗಿದ ತಕ್ಷಣ ಸೆಪ್ಟೆಂಬರ್ ವರೆಗೂ ನಮಗೆ ನೀವು ಕಾಲಾವಕಾಶ ಕೊಡಿ, ಸೆಪ್ಟೆಂಬರ್ಗೆ ನಾವು ಕಾಮಗಾರಿಯನ್ನ ಪ್ರಾರಂಭಿಸ್ತೇವೆ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಇವರು ರುದ್ರಗೌಡ ಪಾಟೀಲ್ ಅವರು. ಈಗ ಏನು ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಏನ್ ಹೇಳ್ತಾರೆ ಇದ್ರ ಬಗ್ಗೆ ಕೊನೆಯದಾಗಿ? ಅದನ್ನೇ ಸೆಪ್ಟೆಂಬರ್ ವರೆಗೂ ಕಾಲಾವಕಾಶ ಕೊಡೋಣ. ಸೆಪ್ಟೆಂಬರ್ ಒಳಗೆ ಇದು ಅಕಸ್ಮಾತ್ ಇವ್ರ ಕೆಲಸ ಚಾಲು ಮಾಡ್ಲಿಲ್ಲ ಅಂದ್ರೆ ಪ್ರತಿ ಹಳ್ಳಿಯಿಂದ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಕರೆಸಿ ರಸ್ತೆಯನ್ನ ತಡಿಸಿ ಅಧಿಕಾರಿಗಳ ಮೇಲೆ ನಾವು ಹೋರಾಟವನ್ನ ಕೈಗೊಳ್ಳೋಣ ಅಂತ ಹೇಳ್ತಾರೆ. ಧನ್ಯವಾದಗಳು ಶಶಿಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಬೇಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನ ಬಳಿ ಏನು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಕಾರಣ ಅಂತ ನೋಡಿದ್ರೆ, ಯಥೇಚ್ಛವಾಗಿ ಈ ರಸ್ತೆಯಲ್ಲಿ ದುರಸ್ತಿ ಆಗದ ಕಾರಣ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಲವಾರು ಏನು ಸಾವು ನೋವುಗಳು ಹೆಚ್ಚಾಗ್ತಾ ಇರುವಂತದ್ದು, ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಇಷ್ಟೆಲ್ಲ ಆದ್ರೂ ಬರೀ ಅಲ್ಲಿನ ಜನಪ್ರತಿನಿಧಿಗಳು, ಶಾಸಕರೇ ಆಗ್ಲಿ ಏನು ಮತ ಹಾಕಿಸ್ಕೊಳ್ಳುವ ಒಂದು ಸಮಯದಲ್ಲಿ ಬಂದು ಆಶ್ವಾಸನೆ ಕೊಡ್ತಾರೆ, ಆದ್ರೆ ಏನು ಒಂದೊಂದು ಕಾರ್ಯಗತಗಳನ್ನ ಮಾತ್ರ ಇಲ್ಲಿ ಜಾರಿಗೆ ತರ್ತಾ ಇಲ್ಲ ಅಂತ ಹೇಳಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಈಗ ಏನು ಸಾವು ನೋವು ಹೆಚ್ಚಾದ ಹಿನ್ನೆಲೆ ಅಲ್ಲಿನ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದು ಸೆಪ್ಟೆಂಬರ್ ವರೆಗೂ ಒಂದು ಕಾಲಾವಕಾಶವನ್ನ ಕೇಳಿದ್ದಾರೆ ಅಂತ ಹೇಳಿ ಇದೀಗ ಈಗಷ್ಟೇ ನಮ್ಮ ವರದಿಗಾರರು ಹೇಳಿರುವಂತದ್ದು. ಒಟ್ಟಾರೆಯಾಗಿ ನಾವು ನೋಡೋದಾದ್ರೆ ಸೆಪ್ಟೆಂಬರ್ ಒಳಗೆ ಕಾಲಾವಕಾಶದಲ್ಲಿ ಏನಾದ್ರು ರಸ್ತೆ ದುರಸ್ತಿಯನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸಾವಿರಾರು ಸಾರ್ವಜನಿಕರನ್ನ ಕರೆಸಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಒಂದಷ್ಟು ಎಚ್ಚರಿಕೆಯನ್ನ ಸಹ ಅಲ್ಲಿನ ರೈತರು ಹೇಳ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕೂಡಲೇ ಸರ್ಕಾರ ರಸ್ತೆ ಅಭಿವೃದ್ಧಿ ಪಡಿಸಬೇಕು, ಸೆಪ್ಟೆಂಬರ್ ಒಳಗಡೆ ರಸ್ತೆ ನಿರ್ಮಿಸದೆ ಹೋದ್ರೆ ಉಗ್ರವಾದ ಹೋರಾಟವನ್ನ ನಾವು ನಡೆಸ್ತೀವಿ ಅಂತ ಹೇಳಿ ಅಲ್ಲಿನ ಶಾಸಕರು ಜನಪ್ರತಿನಿಧಿಗಳಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರೆ. ಭಾರತ್ ಮಾತಾ ಕಿ ಜೈ. ಭ್ರಷ್ಟ ಅಧಿಕಾರಿಗಳಿಗೆ ನೀಚಗೆಟ್ಟ ಸರ್ಕಾರಕ್ಕೆ ನೀಚಗೆಟ್ಟ ಸರ್ಕಾರಕ್ಕೆ बोलो ಭಾರತ್ ಮಾತಾ ಕಿ ಜೈ. ಭ್ರಷ್ಟ ಅಧಿಕಾರಿಗಳಿಗೆ, ಹದಗೆಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡಿದಂತ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಹದಗೆಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡಿದಂತ ಭ್ರಷ್ಟ ಅಧಿಕಾರಿಗಳಿಗೆ, ರಾಜಕೀಯಗಟ್ಟ ಸರ್ಕಾರಕ್ಕೆ ಕಡೆ ಬರ್ರಿ. गाड़ी ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ರೆ ಅಲ್ಲಿನ ಹೆದ್ದಾರಿ ಹೇಗಿದೆ, ರಾಜ್ಯ ಹೆದ್ದಾರಿನ ಕಲ್ಪಿಸುವಂತ ರಸ್ತೆ ಎಷ್ಟು ಹಾಳಾಗಿದೆ ಅಂತ ನೀವು ಇದೀಗ ನೋಡ್ತಾ ಇರುವಂತದ್ದು. ಇಷ್ಟೆಲ್ಲ ಆದ್ರೂ 10 ವರ್ಷಗಳಿಂದ ಜನಪ್ರತಿನಿಧಿಗಳು ಒಂದಷ್ಟು ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಆದ್ರೂ ಸಹ ಅವೆಲ್ಲ ಬರೀ ಬಾಯಿ ಮಾತಿಕೆಗೆ, ಬೂಟಾಟಿಕೆಗೆ ಹೇಳ್ತಾ ಇರುವಂತದ್ದು ಅಂತ ಇದೀಗ ಎದ್ದು ಕಾಣಿಸ್ತಾ ಇರುವಂತದ್ದು. ಇಲ್ಲಿ ನೋಡೋದಾದ್ರೆ ಒಂದಷ್ಟು ಸಾವು ಅಪಘಾತಗಳಾಗ್ತಾ ಇದೆ. ಇದರಿಂದ ಒಂದಷ್ಟು ಕುಟುಂಬಗಳು ಬೀದಿಗೆ ಬರ್ತಾ ಇದೆ. ಆದ್ರೂ ಸಹ ಅಲ್ಲಿನ ಜನಪ್ರತಿನಿಧಿಗಳು, ಶಾಸಕರೇ ಆಗ್ಲಿ ರಸ್ತೆಯ ದುರಸ್ತಿ ಬಗ್ಗೆ ಯಾರೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಬರೀ ಭರವಸೆಯನ್ನ ನೀಡ್ತಾರೆ, ಮತ ಹಾಕಿಸ್ಕೊಳ್ಳುವ ಒಂದು ಸಮಯದಲ್ಲಿ ಭರವಸೆ ನೀಡ್ತಾರೆ, ಅದೆಲ್ಲ ಗಾಳಿ ಮಾತಿನಂತೆ ಆಗ್ತಾ ಇದೆ ಅಂತ ಹೇಳಿ ಇದೀಗ ಗ್ರಾಮಸ್ಥರು ಒಂದಷ್ಟು ಹೋರಾಟವನ್ನ ಮಾಡ್ತಾ ಇದ್ದಾರೆ.
ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಏನು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಬಗ್ಗೆ ಕುರಿತಾಗಿ. ಒಟ್ಟಾರೆ ಈ ಒಂದು ಪ್ರತಿಭಟನೆಗೆ ಈಗಷ್ಟೇ ಸೆಪ್ಟೆಂಬರ್ ವರೆಗೆ ಏನು ನಾವು ಅದನ್ನ ಸರಿಪಡಿಸ್ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಭರವಸೆನ ಇವಾಗ ನೀಡಿರುವಂತದ್ದು. 10 ವರ್ಷಗಳಿಂದ ಏನ್ ಮಾಡ್ತಾ ಇದ್ರಿ? ಇಷ್ಟೆಲ್ಲ ಸಾವು ನೋವುಗಳು ಸಂಭವಿಸ್ತಾ ಇದೆ, ಏನ್ ಮಾಡ್ತಾ ಇದ್ರಿ ನೀವು? ಯಾಕೆ ನಿಮ್ಮ ಕರ್ತವ್ಯದಲ್ಲಿ ನೀವು ಒಂದಷ್ಟು ಲೋಪವನ್ನ ತೋರಿಸ್ತಾ ಇದ್ದೀರಾ ಅನ್ನೋದೇ ಒಂದಷ್ಟು ಪ್ರಶ್ನೆಯಾಗಿ ಎದ್ದು ಕಾಣಿಸ್ತಾ ಇದೆ. ಇದೆಲ್ಲ ಮಾಡ್ಕೋಬೇಕಂತ ಹೇಳಿದ್ರೆ ಪ್ರತಿಭಟನೆ ಮಾಡ್ಬೇಕಾ? ಪ್ರತಿಭಟನೆ ಮಾಡಿ ನಿಮ್ಗೆ ಒಂದಷ್ಟು ಮನವರಿಕೆ ಮಾಡೋದಾದ್ರೆ ಸಾವು ನೋವು ಆಗಿರೋರಿಗೆ ಏನಂತ ಉತ್ತರ ಕೊಡ್ತೀರಿ ಅನ್ನೋದು ಇದೀಗ ಯಥೇಚ್ಛವಾಗಿ ಪ್ರಶ್ನೆ ಎದ್ದು ಕಾಣಿಸ್ತಾ ಇರುವಂತದ್ದು. ನೋಡ್ಬೇಕು ನೀವು ಏನು ಆಶ್ವಾಸನೆ ಕೊಟ್ಟಿದ್ದೀರಾ ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಾ, ಅದನ್ನ ನೀವು ನಿಲುವಾಗಿ ಇಳಿಸ್ಕೊಡ್ತೀರಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾಣಿಸುತ್ತೆ. गाड़ी में गाड़ी में ಏನು ರಾಜ್ಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸಬೇಕು ಅಂತ ಹೇಳಿ ಇದೀಗ ನೇಗಿಲು ಯೋಗಿ ರೈತ ಸಂಘದ ಸದಸ್ಯರು ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಾಗಿ ಮಾತನಾಡೋದಕ್ಕೆ ಈಡನ್ಸ್ ನ್ಯೂಸ್ ಜೊತೆ ಏನು ರುದ್ರೇಗೌಡ ಪಾಟೀಲ್ ರೈತ ಮುಖಂಡರು ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ರುದ್ರೇಗೌಡ ಪಾಟೀಲ್ ಅವರೇ, ಏನಕ್ಕೆ ಇಲ್ಲಿ ಒಂದು ಖಾನಾಪುರ ತಾಲೂಕಿನಲ್ಲಿ ಏನು ರಸ್ತೆಯನ್ನ ಒಂದಷ್ಟು ದುರಸ್ತಿಗೊಳಿಸುವ ಕೆಲಸ ಇಷ್ಟು ವರ್ಷಗಳಾದ್ರೂ ಆಗಿಲ್ಲ? ಇದರಿಂದ ಏನು ಯಥೇಚ್ಛ ಸಾವು ನೋವುಗಳು ಜನರು ಅನುಭವಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಮೇಡಮ್ ನಮಸ್ತೆ. ನಮಸ್ಕಾರ ಮೇಡಮ್, ಸುಮಾರು ಈಗ 15 ವರ್ಷಗಳಿಂದ ಕೂಡ ಈ ರಸ್ತೆ ದುರಸ್ತಿ ಇನ್ನೂ ಮಟ್ಟ ಆಗಿಲ್ಲ. ಇದುವರೆಗೆ ಸುಮಾರು ಹಿಂದ್ಗಡೆ ಇದ್ದಂತ MLA ಅವರಿಗೆ, MP ಅವರಿಗೆ ಆಗಿರ್ಬೋದು, ಒಂದ್ಸರಿ ಬೊಮ್ಮಾಯಿ ಸಾಹೇಬರು ಕೂಡ ನಮ್ಮ ತಾಲೂಕಕ್ಕೆ ಇಲ್ಲಿ ಮಲಪ್ರಭಾ ಮೈದಾನಕ್ಕೆ ಬಂದಾಗ ಅವ್ರಿಗೂ ಕೂಡ ನಮ್ಮನ್ನು ಸಲ್ಲಿಸಿದ್ದು. PWD ಅಧಿಕಾರಿಗಳು ಗಮನಕ್ಕೂ ಕೂಡ ಹಲವಾರು ಸಾರಿ ತೆಗೆದುಕೊಂಡು ಯಾರು ಕೂಡ ಇಲ್ಲಿ ಈ ಕಾರ್ಯವನ್ನ ಮಾಡ್ತಾ ಇಲ್ಲ. ಕ್ರಾಸ್ವರೆಗೆ ನಾವು ರಸ್ತೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದೀವಿ. ಸರಿ, ಲಿಂಗನಮಠ ಕ್ರಾಸ್ ವರೆಗೆ ಸುಮಾರು ವರ್ಷಕ್ಕೆ ಇಲ್ಲ ಅಂತಂದ್ರು 3 ರಿಂದ 4 ಜನ ಇಲ್ಲಿ ಸಾಯ್ತಾ ಇದ್ದಾರೆ. ಗುಂಡಿಗಳಲ್ಲಿ ಆಕ್ಸಿಡೆಂಟ್ ಆಗಿ ಈಗ ಒಂದು 15 ವರ್ಷಗಳಲ್ಲಿ ಒಬ್ಬ ಯಂಗೇಶ್ ಹುಡುಗ ಕೂಡ ಇಲ್ಲಿ ಬೇಡಿ ಹತ್ರ ಗಾಡಿ ಬಿದ್ದು ಡೆತ್ ಆದ. ಇವತ್ತು ಕೂಡ ಬೆಳಿಗ್ಗೆ ಸುಮಾರು ಜನ ಇಲ್ಲಿ ಸಂಘಟನೆಯ ಮುಖಂಡರು ಸೇರಿ ವೈದ್ಯ ಮುಖಾಂತರ ಅವರಿಗೆ ಮಾತಾಡಿದಾಗ ನಮಗೆ PWD ಅಧಿಕಾರಿಗಳು ಏನಂತಂದ್ರೆ, ನಾವು ಬರೋ ಸೆಪ್ಟೆಂಬರ್ನಲ್ಲಿ ಮಳೆಗಾಲ ಮುಗಿದ ತಕ್ಷಣ ನೆಕ್ಸ್ಟ್ ಮಂತ್ ನಾವು ಈ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತೇವೆ ಅಂತ. ನಮಗೆ 15 ವರ್ಷದಿಂದ ಇದೇ ಕುಂಟನೆಪಗಳನ್ನು ನೀವು ಹೇಳ್ತಾ ಬರ್ತಾ ಇದ್ದೀರಾ. ನಮಗೆ ನಿಮ್ಮ ಕುಂಟನೆಪಗಳು ಬೇಡ. ನಾವು
ಈ ಎಚ್ಚರಿಕೆಯನ್ನ ನೀವು ಮನದಲ್ಲಿ ಇಟ್ಟುಕೊಂಡು ನಮ್ ಕೆಲಸ ಮಾಡಿಕೊಟ್ರೆ ಸರಿ. ಮುಂದೆ ಬಿಡಿಯಲ್ಲಿ ಸರ್ಕಲ್ ಅನ್ನ ಬಂದ್ ಮಾಡಿ ನಾವು ಸೆಪ್ಟೆಂಬರ್ ಅಲ್ಲಿ ನಿಮ್ಮ ವಿರುದ್ಧ ಅತಿ ಹೆಚ್ಚಿನ ಜನಸಂಖ್ಯೆಯನ್ನ ಕೂಡಿಸಿ ಉಗ್ರವಾದ ಹೋರಾಟ ಮಾಡ್ತೇವೆ ಅಂತ ಹೇಳಿ ಸುಮಾರು 7 ರಿಂದ 8 ಸಂಘಟನೆಗಳು ಇವತ್ತು ಎಚ್ಚರಿಕೆಯನ್ನ ನೀಡಿದೀವಿ. ಮೇಡಮ್, ಇದು ಏನಾಗಿದೆ, ನಮ್ದು ಲಿಂಗನಮಠ ಕ್ರಾಸ್ ಇಂದ ಖಾನಾಪುರ್ ವರೆಗೆ ಸುಮಾರು 2 ಫ್ಯಾಕ್ಟರಿ ಬರುತ್ತೆ, ಶುಗರ್ ಫ್ಯಾಕ್ಟರೀಸ್. ಒಂದು ಹಳ್ಯಾಳದಲ್ಲಿದೆ, ಒಂದು ಖಾನಾಪುರದಲ್ಲಿ ಲೈಲಾ ಶುಗರ್ಸ್ ಅಂತಿದೆ. ಸುಮಾರು 1 ವರ್ಷಕ್ಕೆ ಇಲ್ಲಿ ಇಲ್ಲ ಅಂದ್ರೂ 10 ರಿಂದ 20 ಸಾವಿರ ಟನ್ ಈ ಫ್ಯಾಕ್ಟರಿಗೆ ಮತ್ತು ಫ್ಯಾಕ್ಟರಿಗೆ ಸರಬರಾಜು ಆಗುತ್ತೆ. ಇಲ್ಲಿ ಕಬ್ಬು ಕಡಿಯೋಕ್ ಏನಂತಂದ್ರೆ, ನೋಡಪ್ಪ ನಿಮ್ ರೋಡ್ ಸರಿ ಇಲ್ಲ, ಗಾಡಿ ಪಲ್ಟಿ ಆಗುತ್ತೆ, ಅದಕ್ಕಾಗಿ ನಾವು ನಿಮ್ಮಲ್ಲಿ ಕಬ್ಬು ಕಡಿಯಕ್ ಬರಲ್ಲ ಅಂತ ಈ ಬೇರೆ ರಾಜ್ಯಗಳಿಂದ ಬಂದಂತ ಗ್ಯಾಂಗ್ಗಳು ಕೂಡ ಈಗ 2 ವರ್ಷದಿಂದ ಇದೇ ಉದಾಹರಣೆ ಕೊಡ್ತಾ ಇದ್ದಾರೆ. ಇದನ್ನ ನಾವು ಸರ್ ಈ ವರ್ಷ ನಾವು ಅವ್ರಿಗೆ ಗಡುವು ಕೊಟ್ಟಿದ್ದೀವಿ. ಈ ವರ್ಷ ಯಾವುದೇ ಕಾರಣಕ್ಕೆ ಆಗ್ಲಿಲ್ಲ ಅಂತಂದ್ರೆ ನಾವು ಬಿಡಿ ಸರ್ಕಲ್ ಅನ್ನ ಪೂರ್ತಿ ಬಂದ್ ಮಾಡಿ ಅಧಿಕಾರಿಗಳ ವಿರುದ್ಧ ಮತ್ತು ರಾಜಕೀಯ ನಾಯಕರ ವಿರುದ್ಧ ನಾವು ಸ್ಟ್ರೈಕ್ ಹಮ್ಕೋತಾ ಇದೀವಿ. ಏನು ರುದ್ರೇಗೌಡ ಪಾಟೀಲ್ ಅವರೇ, ನಿಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ, ಇಷ್ಟೆಲ್ಲದೇನು ತೊಂದರೆ ಆಗ್ತಾ ಇದೆ, ಅಪಘಾತಗಳಾಗ್ತಾ ಇದೆ, ಆಮೇಲೆ ನಿಮ್ಮ ಆರ್ಥಿಕ ಜೀವನದಲ್ಲೂ ಸಹ ಒತ್ತಡ ಬೀಳ್ತಾ ಇದೆ, ಈ ರಸ್ತೆ ದುರಸ್ತಿ ಆಗಿಲ್ಲ, ಜನಪ್ರತಿನಿಧಿಗಳು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಮೇಡಮ್, ನಾನು ಇವತ್ತು ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾವುದೇ ಅವರ ಕುಟುಂಬದವ್ರು ಯಾರಿಗಾದ್ರೂ ಈ ತರ ಆದಾಗ ಮಾತ್ರ ಎಚ್ಚೆತ್ಕೋತಾರೆ ಮೇಡಮ್. ನಮ್ಮ ಕುಟುಂಬದವರಿಗೆ ಸಮಸ್ಯೆ ಆದಾಗ ಮಾತ್ರ ಅವ್ರು ಎಚ್ಚೆತ್ಕೋದು. ಜನಸಾಮಾನ್ಯರಂದ್ರೆ ಸುಮ್ನೆ ಓಟಿಗಾಗಿ ಜನಸಾಮಾನ್ಯರು ಬೇಕಾಗಿದ್ದಾರೆ. ಅದಕ್ಕೆ ನಾವು ಹೇಳೋದು ಇವರಿಗೆ, ನೀವು ಜನಸಾಮಾನ್ಯರನ್ನ ಬರೀ ಓಟ್ಗಾಗಿ ಬಳಸ್ಕೋಬೇಡಿ. ಜನಸಾಮಾನ್ಯರು ನಿಮ್ಮನ್ನ ಓಟ್ ಹಾಕ್ಸಿ ನಮ್ಮ ಆಗು ಹೋಗುಗಳಿಗೆ ನೋವುಗಳಿಗೆ ಸ್ಪಂದನೆ ಮಾಡುವಂತ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ಆರಿಸಿ ಕಳಿಸಿದ್ದಾರೆ. ದಯವಿಟ್ಟು ತಾವುಗಳು ಕಣ್ಣು ಮುಚ್ಕೊಂಡ್ ಕೂಡ್ಬೇಡಿ. ಈ ರೋಡ್ ಆಗಿರ್ಬೋದು, ಸುಮಾರು ಒಂದು 3-4 ಸಾರಿ ಮೇಡಮ್, ನಮ್ದು ಗುಂಡೇನಟ್ಟಿ ಗ್ರಾಮ, ಗುಂಡೇನಟ್ಟಿಯಿಂದ ಬೋರಣಿಕೆಗೆ ಒಂದು ರೋಡ್ ಕನೆಕ್ಟ್ ಆಗುತ್ತೆ, ಸುಮಾರು 6 ಕಿಲೋಮೀಟರ್ ಬರುತ್ತೆ. ಆ ರೋಡ್ ಕೂಡ ನಾನು ಮಾಡಿ ಅಂತೇಳಿ ಅದು ಪಂಚಾಯತ್ ಅಭಿವೃದ್ಧಿ ಇಲಾಖೆಗೆ ಬರುತ್ತೆ. ಅವ್ರಿಗೂ ಕೂಡ ಮನವಿ ಕೊಟ್ರೆ ಯಾರು ಕೂಡ ಸ್ಪಂದನೆ ಮಾಡ್ತಾ ಇಲ್ಲ ಮೇಡಮ್. ಇಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೋ, ರಾಜಕೀಯದವರು ಒತ್ತಡ ಇವ್ರ ಮೇಲೆ ಬೀಳ್ತಾ ಇದೆ ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇಲ್ಲ ಮೇಡಮ್. ಅಲ್ಲ, ಇದನ್ನೆಲ್ಲ ಒಬ್ಬ ಅಧಿಕಾರಿಗಾಗಿ ಅದೊಂದು ಕರ್ತವ್ಯ ರುದ್ರೇಗೌಡ ಪಾಟೀಲ್ ಅವರೇ. ನಾವು ಏನು ನನ್ನ ಕರ್ತವ್ಯನ ನಿಭಾಯಿಸ್ಬೇಕು ಅನ್ನೋದು ಆತನ ಒಂದು ಕರ್ತವ್ಯ ಆಗಿರುತ್ತೆ. ಇವರು ಒಂಥರ ಕರ್ತವ್ಯ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಇದರಿಂದ ಸಾವಿರಾರು ಕುಟುಂಬಗಳು ಬೀದಿಗೆ ಬರ್ತಾ ಇದೆ, ತುಂಬಾ ನೋವನ್ನ ಅನುಭವಿಸ್ತಾ ಇದೆ ಅಂತ ಹೇಳಿದಾಗ ಇವರು ಎಚ್ಚೆತ್ಕೊಳ್ಬೇಕಲ್ವಾ? ಯಾಕೆ ಇಷ್ಟೊಂದು ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ ಹಾಗಾದ್ರೆ? ಖಂಡಿತ ಮೇಡಮ್, ಇಲ್ಲಿ ಅಧಿಕಾರಿಗಳು ನನ್ನ ಅನಿಸಿಕೆ ಪ್ರಕಾರ ಯಾವುದೇ ತರಹದ ಅಧಿಕಾರಿಗಳಿಗೆ ನಾವು ಯಾವುದೇ ಸಂಘಟನೆಯವರು ಮನವಿ ಕೊಟ್ಟಿದ್ರು, ಖಾಲಿ ಒಂದು ಡಸ್ಟ್ಬಿನ್ ಗೆ ಹಾಳೆ ಆಗ್ತಿದೆ ಅಷ್ಟೇ. ನಾವು ಕೊಡ್ತಕ್ಕಂತ ಮನವಿಗಳು ಯಾವುದೇ ಅಧಿಕಾರಿಗಳಿಗಾಗ್ಲಿ ರಾಜಕಾರಣಿಗಳಿಗಾಗ್ಲಿ ನಾವು ಕೊಟ್ಟಂತ ಒಂದು ಮನವಿಗಳು ಬರೀ ಡಸ್ಟ್ಬಿನ್ ಗೆ ಹೋಗ್ತಾ ಇದೆ ಹೊರತು ಯಾವ್ದು ಕಾರ್ಯ ಆಗ್ತಾ ಇಲ್ಲ ಮೇಡಮ್. ಅದಕ್ಕೆ ನಾವಿವಾಗ ಎಲ್ಲಾ ಸಂಘಟನೆಯವರು ಕೂಡ ಒಟ್ಟಾರೆ ನಮ್ಮ ಕೆಲಸಗಳನ್ನ ಮಾಡದೆ ಹೋದಲ್ಲಿ ಇವರಿಗೆ ಯಾವುದೇ ತರಹದ ಕಾರ್ಯಕ್ರಮಗಳನ್ನು ಮಾಡಲು ಬಿಡುವುದಿಲ್ಲ. ಮತ್ತೆ ಎಲ್ಲೆಲ್ಲಿ ಮೇನ್ ನಮ್ಮ ಸಂಚಾರಿ ನಿಗಮ ರೋಡ್ಗಳಿವೆ ಅವನ್ನೆಲ್ಲ ಬಂದ್ ಮಾಡಿ ಇವರಿಗೆ ತಕ್ಕ ಶಾಸ್ತಿ ಮಾಡ್ತೀವಿ. ರುದ್ರೇಗೌಡ ಪಾಟೀಲ್ ಅವರ ಇನ್ನೊಂದು ಪ್ರಶ್ನೆ, ಏನು ಸೆಪ್ಟೆಂಬರ್ ವರೆಗೆ ಒಂದಷ್ಟು ಸಮಯ ಕೇಳಿದಾರ ಅವರು, ನಾವು ದುರಸ್ತಿ ಮಾಡ್ಕೊಡ್ತೀವಿ ಅಂತ? ಹೌದು ಮೇಡಮ್, ಈಗ ಮಳೆಗಾಲ ಇರೋದ್ರಿಂದ ಅಲ್ಲಲ್ಲಿ ಗುಂಡಿಗಳಲ್ಲಿ ನೀರು ನಿಂತಿರುತ್ತೆ. ಇವಾಗ ಕೆಲಸ ಮಾಡಿದ್ರೆ ಮತ್ತೆ ಸರಿ ಆಗಲ್ಲ. ನಮ್ಗೆ ಸ್ವಲ್ಪ ಮಳೆಗಾಲ ಹೋಗಿ ಸೆಪ್ಟೆಂಬರ್ ಅಲ್ಲಿ ನಾವು 100% ಮಾಡಿ ಕೊಡ್ತೀವಿ ಅನ್ನೋ ಆಶ್ವಾಸನೆ ಇವತ್ತು ನನಗೆ ನಾನು ಬೆಳಗ್ಗೆ ಕಾಲ್ ಮುಖಾಂತರ ಮಾಡಿದಾಗ ನನಗೆ ತಿಳಿಸಿದ್ದಾರೆ ಮೇಡಮ್. ನಾನು ಸೆಪ್ಟೆಂಬರ್ ಮಳೆಗಾಲ ಹೋಗಿ ಸ್ವಲ್ಪ ಬೇಸಿಗೆ ಬಿದ್ದು ನೀರೆಲ್ಲ ಖಾಲಿ ಆಗೋ ಮಟ್ಟ ನೋಡ್ತೇನೆ ಮೇಡಮ್. ಅದು ಅಕಸ್ಮಾತ್ ಅವರು ಮೇಲೂ ಕೂಡ ಎಚ್ಚೆತ್ಕೊಳ್ಳದೆ ಹೋದ್ರೆ ನಾವು ಯಾರಿಗೂ ಕೂಡ ಕರೆ ಮುಖಾಂತರ ಅವರಿಗೆ ನೀವು ಕೆಲಸ ಮಾಡಿ ಅಂತ ಮುಂದಿನ ಏನೇ ಆಗು ಬಂದಲ್ಲಿ ನೇರವಾಗಿ ಸಂಬಂಧಪಟ್ಟಂತ ಇಲಾಖೆಯವರು ಇರ್ತಾರೆ ಅಂತ ಖಂಡಿತವಾಗಿ ಧನ್ಯವಾದಗಳು ರುದ್ರೇಗೌಡ ಪಾಟೀಲ್ ಅವರ ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇಷ್ಟೊತ್ತು ಏನು ರೈತ ಮುಖಂಡರು ರುದ್ರೇಗೌಡ ಪಾಟೀಲ್ ಅವರು ಏನ್ ಹೇಳಿದ್ರಿ ಅಂತ ಕೇಳಿಸ್ಕೊಂಡ್ರಿ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯನ್ನ ಅಭಿವೃದ್ಧಿ ಪಡಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಮುಂದಿನ ಒಂದು ದಿನಗಳಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ,
ನಿಮಗೆ ಸೆಪ್ಟೆಂಬರ್ ವರೆಗೂ ನಾವು ಅಷ್ಟೇ ಕಾಲಾವಕಾಶ ಕೊಡೋದು. ಹೋಗ್ಲಿ ಅದು ಬಿಟ್ಟು ಇನ್ನೂ 1 ತಿಂಗಳು ಎಕ್ಸ್ಟ್ರಾ ಟೈಮ್ ಕೊಡ್ತೀವಿ, ಅಲ್ಲಿಗಾದ್ರೂ ನೀವು ಒಂದಷ್ಟು ರಸ್ತೆ ದುರಸ್ತಿಯನ್ನ ಮಾಡ್ಕೊಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ಇವಾಗ ನಾವೇನು ಬಿಡಿ ಗ್ರಾಮದ ಸಂಗೊಳ್ಳಿ ರಾಯಣ್ಣ ಸರ್ಕಲ್ ನಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಜಾಸ್ತಿಯಾಗಿ ಆ ರಸ್ತೆಗಳನ್ನೆಲ್ಲ ತಡೆದು ನಾವು ಹೋರಾಟವನ್ನ ಮಾಡ್ತೀವಿ. ಇದು ಎಷ್ಟು ಉಗ್ರ ಹೋರಾಟಕ್ಕೆ ಹೋದ್ರೂ ಪರವಾಗಿಲ್ಲ, ಒಟ್ಟಾರೆಯಾಗಿ ನಿಮ್ಮ ಒಂದು ಉಡಾಫೆತನೆಗೆ ನಾವು ಫುಲ್ ಸ್ಟಾಪ್ ಇಡ್ತೀವಿ ಅನ್ನೊಂದು ನಿಟ್ಟಿನಲ್ಲಿ ಇದೀಗ ರೈತ ಮುಖಂಡರಾದಂತ ರುದ್ರಗೌಡ ಪಾಟೀಲ್ ಅವರು ಒಂದಷ್ಟು ಎಚ್ಚರಿಕೆಯನ್ನು ಸಹ ನೀಡಿದ್ರು ಜನಪ್ರತಿನಿಧಿಗಳಿಗೆ. ನೀವೇನಾದ್ರೂ ಮುಂದಿನ ದಿನಗಳಲ್ಲಿ ನಮ್ಗೆ ಸಹಾಯ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ರೀತಿ ಬದಲಾಗ್ತೀವಿ ಅನ್ನೋದನ್ನ ನೀವು ನೋಡ್ತೀರಾ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಮಾತು ಸಹ ಹೇಳಿದ್ರು. ಒಟ್ಟಾರೆ ಏನು ರಸ್ತೆ ದುರಸ್ತಿ ಆಗದೆ ಅಪಘಾತಗಳಾಗ್ತಾ ಇದೆ. ಮತ್ತೆ ನೀವು ಕೇಳಿಸ್ಕೊಂಡಿರ್ಬೋದು ಏನು ರುದ್ರಗೌಡ ಪಾಟೀಲ್ ಅವರು ಏನ್ ಹೇಳಿದ್ರು ಅಂತ. ಒಂದು ಕಬ್ಬಿನ ಬೆಳೆಗಾರರಿಗೂ ಸಹ ಒಂದಷ್ಟು ಇದರಿಂದ ಏನು ಒಡೆತ ಆಗ್ತಾ ಇದೆ. ಬೇರೆ ರಾಜ್ಯದಿಂದ ನಮ್ಗೆ ಬೇರೆ ಲಾರಿಗಳು ಬರ್ತಾ ಇಲ್ಲ, ಒಂದಷ್ಟು ಆರ್ಥಿಕವಾಗಿ ಸಂಕಷ್ಟ ಎದುರಾಗ್ತಾ ಇದೆ. ಇಷ್ಟೆಲ್ಲ ಆದ್ರೂ ಏನು ರೈತರಿಗೆ ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದ್ರು, ಇನ್ನು ಜನಪ್ರತಿನಿಧಿಗಳು ಬರೀ ಮತ ಹಾಕಿಸ್ಕೊಳ್ಬೇಕಾದ್ರೆ ಮಾತ್ರ ಬರ್ತಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ ಅವರ ಒಂದು ಕುಟುಂಬಕ್ಕೆ ಏನಾದ್ರು ತೊಂದರೆ ಆದ್ರೆ ಮಾತ್ರ ಅವ್ರು ಎಚ್ಚೆತ್ಕೊಳ್ತಾರೆ, ಬೇರೆಯವರ ಕುಟುಂಬಕ್ಕೆ ತೊಂದರೆ ಆದ್ರೆ ಅವ್ರು ಉಡಾಫೆಯನ್ನ ತೋರಿಸ್ತಾರೆ ಅನ್ನೋ ಒಂದಷ್ಟು ಆರೋಪಗಳನ್ನ ಇದೀಗ ರೈತ ಮುಖಂಡರು ಮಾಡಿರುವಂತದ್ದು. ಮುಂದಿನ ದಿನಗಳಲ್ಲಿ ಒಂದಷ್ಟು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ. ನೋಡ್ಬೇಕು ಯಾವ ರೀತಿ ಅಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾರೆ. ಸರ್ಕಾರಕ್ಕೆ बोलो भारत माता के ಭ್ರಷ್ಟ ಅಧಿಕಾರಿಗಳಿಗೆ, ಹದಗೆಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡಿದಂತ ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ರಾಜಕಾರಣಿಗಳಿಗೆ, ಭ್ರಷ್ಟ ಅಧಿಕಾರಿಗಳಿಗೆ, ಹದಗೆಟ್ಟ ರಸ್ತೆಗಳನ್ನು ಸುಧಾರಣೆ ಮಾಡಿದಂತ ಭ್ರಷ್ಟ ಅಧಿಕಾರಿಗಳಿಗೆ, ನಾಚಿಕೆಗೆಟ್ಟ ಸರ್ಕಾರಕ್ಕೆ. ಕಡೆ ಬರೋಣ, ಕಡೆ ಬರ್ರಿ. गाड़ी में ಘೋಷಣೆ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ತಾಳಗುಪ್ಪೆ ರಾಜ್ಯ ಹೆದ್ದಾರಿಯಲ್ಲಿ ಒಂದಷ್ಟು ದುರಸ್ತಿ ಇಲ್ಲದಂತೆ ಸಾವು ನೋವುಗಳಾಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಈಡನ್ಸ್ ವಾಹಿನಿ ಸುದ್ದಿಯನ್ನ ಮಾಡ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಅಲ್ಲಿನ ಸ್ಥಳೀಯರು ವಿಠಲ ಅಂತ ಇದ್ದಾರೆ, ನಮ್ಮ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ವಿಠಲ ಅವರೇ, ಏನ್ ತೊಂದರೆ ಆಗ್ತಾ ಇದೆ? ರಾಜ್ಯ ಹೆದ್ದಾರಿನ ಅಭಿವೃದ್ಧಿ ಪಡಿಸಿಲ್ಲ, ನಿಮ್ಗೆ ಎಷ್ಟರ ಮಟ್ಟಿಗೆ ತೊಂದರೆ ಆಗ್ತಾ ಇದೆ? ಮೇಡಮ್, ಈ ರಸ್ತೆ ಬಗ್ಗೆ ನಾವು ಹೇಳ್ಬೇಕಂತಂದ್ರೆ ನಮಗೆ ನಾಚಿಕೆ ಆಗ್ತದೆ. ಯಾಕೆ ಅಂತಂತಂದ್ರೆ ಸುಮಾರು ವರ್ಷಗಳಿಂದ ಈ ರಸ್ತೆ ಹದಗೆಟ್ಟಿದ್ದು, ಯಾವುದೇ ಕಾಮಗಾರಿಯನ್ನು ಕೈಗೊಂಡಿಲ್ಲ. ಮತ್ತೆ ಬೈಕ್ ಮೇಲೆ ಸವಾರಿ ಮಾಡ್ಬೇಕಂತಂದ್ರೆ ಮೇಲಿಂದ ಮೇಲೆ ಅಪಘಾತಗಳು ಸಂಭವಿಸ್ತಾ ಇವೆ. ಬೈಕ್ ಬೇಡ, ಬಸ್ ಇಂದ ಹೋಗ್ಬೇಕಂತಂದ್ರೆ ಬಸ್ಗಳು ತುಂಬಾ ರಶ್ ಆಗ್ತಾ ಹೋಗ್ತಾ ಇವೆ. ಇದರಿಂದ ಜನರಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಮೇಡಮ್.
ಇದೀಗ ರಸ್ತೆ ದುರಸ್ತಿ ಆಗಿಲ್ಲ ಅಂತೇಳಿ ಒಂದಷ್ಟು ಹೋರಾಟ ಕೂಡ ಮಾಡ್ತಾ ಇದ್ದಾರೆ. ನೀವು ಸಹ ಪಾಲ್ಗೊಂಡಿದ್ದೀರಾ ಈ ಹೋರಾಟದಲ್ಲಿ? ಹೌದು ರೀ ಮೇಡಮ್, ನಾನು ಇಲ್ಲಿ ಸಾಯಿ ವರ್ತಕ ಸಂಘ ಅಂತೇಳಿ ಬಿಡಿಯಲ್ಲಿದೆ, ಅದರ ಅಧ್ಯಕ್ಷರು ನಾನು ಪ್ರತಿಯೊಂದು ಕಾರ್ಯಕ್ರಮ ಈ ಆಂದೋಲನಗಳಲ್ಲಿ ಅಥವಾ ಮತ್ತೆ ಬೇರೆ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತೀನಿ. ಮತ್ತೆ ಈ ಭಾಗದ ಸಂಸದರಿಗೂ ಮತ್ತು ಶಾಸಕರಿಗೂ ಸಾಕಷ್ಟು ಸಲ ಹೇಳಿ ಆಗಿದೆ ಮೇಡಮ್. ಅಲ್ಲ ಸರ್, ಇವ್ರಿಗೆ ಇಷ್ಟೊಂದು ಮನವಿ ಮಾಡ್ತಾ ಇದ್ದೀರಾ, ಮನವಿ ಪತ್ರಗಳನ್ನ ಸಲ್ಲಿಸ್ತಾ ಇದ್ದೀರಾ, ಆದ್ರೂ ಕ್ಯಾರೆ ಅಂತ ಇಲ್ಲ ಅಂತಂದ್ರೆ ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಏನು ಅದೇ ನಾವು ಮೊನ್ನೆ ಈಗ ಸತೀಶ್ ಜಾರಕಿಹೊಳಿ ಸರ್ ಅವರು ಬರ್ತಾ ಇದ್ದಾರೆ ಅಂತಂದ್ರು. ಅದಕ್ಕಾಗಿ ನಾವು ನಮ್ಮ ಸಾಯಿ ವರ್ತಕ ಸಂಘ ಮತ್ತು ಇಲ್ಲಿ ಬಿಡಿ ಗ್ರಾಮದ ಹಿರಿಯರ ಮುಖಾಂತರ ಒಂದು ಅರ್ಜಿ ಬರೆದಿದ್ವಿ. ಆ ಅರ್ಜಿಯು ಸಲ್ಲಿಸಬೇಕಿತ್ತು, ಆದ್ರೆ ಸತೀಶ್ ಜಾರಕಿಹೊಳಿ ಅವರು ಖಾನಾಪುರದಲ್ಲೇ ಬಂದು ಅಲ್ಲಿಂದ ವಾಪಸ್ ಹೋಗಿದ್ದಕ್ಕೆ ಆ ಅರ್ಜಿ ಸಲ್ಲಿಸಲು ಆಗಿಲ್ಲ. ಈಗ ಅವರ ಕಚೇರಿಗೆ ತೆರಳಿ ಕೊಡ್ಬೇಕು ಅಂತ ವಿಚಾರ ಮಾಡಿದೀವಿ. ಸರ್, ಏನು ಅಂತ ಹೇಳಿದ್ರೆ ಇವರು ಸಹ ಅದೇ ಒಂದು ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ, ಇವ್ರುಗಳಿಗೆ ಏನು ತೊಂದ್ರೆನೇ ಆಗೋದಿಲ್ವಾ ಹಾಗಾದ್ರೆ? ಈಗ ಅವ್ರಿಗೆ ಬಿಟ್ಟಿದ್ದು ಮೇಡಮ್ ಅದು. ಅಲ್ಲ, ಏನು ಅಂತ ಹೇಳಿದ್ರೆ ಅವರು ಒಂದು ಸಲ ಬಂದು ಹೋಗೋದಕ್ಕೆ ತುಂಬಾ ಏನೋ ಕಷ್ಟ ಆಗ್ತಾ ಇರುತ್ತೆ. ಪ್ರತಿದಿನ ಅಲ್ಲೇ ಸಂಚಾರ ಮಾಡುವಂತ ಈ ಒಂದು ಏನು ವಾಹನ ಸವಾರರಿಗೆ ಮತ್ತೆ ಅಲ್ಲಿನ ಸಾರ್ವಜನಿಕರಿಗೆ ಎಷ್ಟೆಲ್ಲ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವ್ರಿಗೆ ತಿಳಿದಿದ್ರು ಒಂಥರ ಏನಕ್ಕೆ ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರೋ ಹಾಗೆ ವರ್ತನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ನಡೆದಿದೆ ಮೇಡಮ್. ಚುನಾವಣೆ ಹೊತ್ತಲ್ಲಿ ನಮ್ಮ ಸಂಸದರಾಗಿದ್ರಲ್ಲ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದರ ಬಗ್ಗೆ ಚರ್ಚೆ ಮಾಡಿದ್ರು. ಮೊಟ್ಟ ಮೊದಲು ಈ ರಸ್ತೆ ಬಗ್ಗೆ ನಾನು ಕೆಲಸ ಕೈಗೊಳ್ತೀನಿ ಅಂತ ಹೇಳಿದ್ದಾರೆ. ಹಾ ಮೇಡಮ್, ಧನ್ಯವಾದಗಳು ಸರ್, ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಇವತ್ತಿನ ದಿವಸ ಬಿಡಿ ಹೋಬಳಿಯಲ್ಲಿ ಸಾಯಿ ವರ್ತಕರ ಸಂಘ, ಕರ್ನಾಟಕ ರಕ್ಷಣಾ ವೇದಿಕೆ, ಮಾಜಿ ಸೈನಿಕರ ಸಂಘ, ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಹಾಗೂ ನೇಗಿಲು ಯೋಗಿ ಸುರಕ್ಷಾ ರೈತ ಸಂಘಟನೆ, ಹಲವಾರು ರೈತಪರ ಸಂಘಟನೆಗಳು ಸೇರಿ ಈ ನಿಮ್ಮ ವಾಹಿನಿ ಮುಖಾಂತರ ಈ ಭ್ರಷ್ಟ ಅಧಿಕಾರಿಗಳಿಗೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಒಂದು ಸಂದೇಶವನ್ನು ನೀಡ್ತಾ ಇದ್ದೀವಿ. ಸುಮಾರು 15 ವರ್ಷಗಳಿಂದ ಈ ಖಾನಾಪುರದಿಂದ ಲಿಂಗನಮಠ ರಸ್ತೆ ಕ್ರಾಸ್ವರೆಗೆ ಈ ರಸ್ತೆಯನ್ನು ಮಾಡಿರಿ ಅಂಥೇಳಿ ಹಲವಾರು ಬಾರಿ ಮನವಿ ಕೊಟ್ಟಿದ್ದೀವಿ. ನಾವು ಕೊಟ್ಟಂಥ ಮನವಿಗಳನ್ನು ಭ್ರಷ್ಟ ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು ಕಸದ ಬುಟ್ಟಿಗೆ ಸೀಮಿತ ಮಾಡಿದರು. ಯಾರೂ ಕೂಡ ಇಲ್ಲಿವರೆಗೆ ವೀಕ್ಷಣೆ ಮಾಡಿಲ್ಲ, ಇದಕ್ಕೆ ಸೂಕ್ತವಾದ ಕ್ರಮವನ್ನು ತಗೊಂಡಿಲ್ಲ. ಇಲ್ಲಿ ಸುಮಾರು ಅಳ್ಳಾವರದಿಂದ ಖಾನಾಪುರವರೆಗೆ 2 ಫ್ಯಾಕ್ಟ್ರಿಗಳು ಬರ್ತಾವೆ. ಈ 2 ಫ್ಯಾಕ್ಟ್ರಿಗೆ ಸುಮಾರು ಪ್ರತಿ ವರ್ಷ 10,000 ಟನ್ ಇದೇ ಮಾರ್ಗವಾಗಿ ಕಬ್ಬು ಸಾಗಣೆ ಆಗುತ್ತೆ. ರೈತರು ಬೆಳೆದಂಥ ಬೆಳೆಗಳು ಸಾಗಣೆ ಆಗ್ತವೆ. ಅದೇ ರೀತಿ ಬಸ್ಗಳು ಸಂಚಾರ ಆಗುತ್ತೆ. ಇದು ನಮ್ಮ ಖಾನಾಪುರ ತಾಲೂಕಿನ ಹಣೆಬರ. ಏನಂತಂದ್ರೆ ಇದು ನಾವು ಏನು ಗೋವಾ ರಾಜ್ಯಕ್ಕೆ ಸಂಬಂಧಪಟ್ಟೆವು ಏನು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟೆವು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂತಂದ್ರೆ ಇಲ್ಲೊಂದು ಮಲ್ತಾಯಿ ಧೋರಣೆ ಆಗುತ್ತೆ. ಮ್ಯಾಲೆ BJP ಸರ್ಕಾರ ಬಂದರೆ ಇಲ್ಲಿ ಕಾಂಗ್ರೆಸ್ ಇರ್ತೈತಿ, ಅಲ್ಲಿ ಕಾಂಗ್ರೆಸ್ ಬಂದರೆ ಇಲ್ಲಿ BJP ಇರ್ತೈತಿ. ಹೀಗಾಗಿ ನಮ್ಮ ಖಾನಾಪುರ ತಾಲೂಕು ಒಟ್ಟಾರೆ ಎಲ್ಲ ಮೂಲಭೂತ ಸೌಕರ್ಯಗಳಿಂದ ಕುಂಠಿತವಾಗೈತಿ. ನಂಬುದು ಒಂದು ಬೇಡಿಕೆಯನ್ನು ನಾವು ನಿಮ್ಮ ವಾಹಿನಿ ಮುಖಾಂತರ